ಮಧು ಮದನ್ ಎಂಬ ಹುಡುಗನನ್ನು ಪ್ರೀತಿಸ್ತಾ ಇದ್ದಳು. ಆದರೆ ಅವಳ ಮನೆಯವರು ಸುಜಿತ್ ಎನ್ನುವ ಹುಡುಗನ ಜೊತೆ ಅವಳಿಗೆ ಇಷ್ಟ ಇಲ್ಲದಿದ್ದರೂ ಮದುವೆ ಮಾಡಿಕೊಡುತ್ತಾರೆ. ಸುಜಿತ್ ತುಂಬಾ ಒಳ್ಳೆಯ ಹುಡುಗ, ತನ್ನ ತಾಯಿಯ ಜೊತೆ ವಾಸವಾಗಿದ್ದ. ಮಧು ಮನೆಯವರು ತುಂಬಾ ಗ್ರ್ಯಾಂಡ್ ಆಗಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸ್ತಾರೆ. ಮದುವೆ ಮುಗಿದು ರಾತ್ರಿ ಸುಜಿತ್ ತನ್ನ ರೂಮಿಗೆ ಹೋದಾಗ ಅಲ್ಲಿ ಮಧು ದಯವಿಟ್ಟು ನನ್ನಿಂದ ದೂರ ಇರಿ ಎಂದು ಹೇಳಿ ಮುಖಗಂಟು ಹಾಕುತ್ತಾಳೆ. ಅವಳ ವರ್ತನೆ ನೋಡಿ, ಸರಿ ಮಧು, ನಿನಗೆ ಸುಸ್ತಾಗಿದೆ, ನೀನು ಮಲ್ಕೋ ಎಂದು ಹೇಳಿ ತಾನು ಮಂಚದ ಕೆಳಗೆ ದಿಂಬು ಹಾಕಿ ಮಲಗುತ್ತಾನೆ. ಮರುದಿನ ಮಧು ಬೆಳಗ್ಗೆ ಎದ್ದು ರೂಮಿನಲ್ಲಿ ತನ್ನ ಬಾಯ್ ಫ್ರೆಂಡ್ನ ಜೊತೆ ಫೋನ್ನಲ್ಲಿ ಹರಟೆ ಹೊಡೆಯುತ್ತಾ ಕುಳಿತಿದ್ದಳು. ಆದರೂ ಅತ್ತೆ ಒಂದು ಮಾತನಾಡದೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಇದ್ರು. ಪ್ರತಿದಿನ ಇದೇ ರೀತಿ ನಡೀತಾ ಇತ್ತು. ಆದರೂ ಅಮ್ಮ ಹಾಗೂ ಮಗ ಮಧುಗೆ ಏನೂ ಹೇಳ್ತಾ ಇರಲಿಲ್ಲ. ಅತ್ತೆ ಹಾಗೂ ಗಂಡ ಏನಾದರೂ ಹೇಳಿದರೆ ನಾನು ಅವರ ಜೊತೆ ಜಗಳವಾಡಿ ಡೈವೋರ್ಸ್ ತಗೊಳ್ಳಬಹುದು ಎಂದು ಮಧು ಕಾಯ್ತಾ ಇದ್ಲು. ಪ್ರತಿದಿನ ಗಂಡ ಆಫೀಸಿಗೆ ಹೋದ ನಂತರ ತಾನು ರೆಡಿಯಾಗಿ ಮದನ್ನ ಭೇಟಿಯಾಗಲು ಹೋಗ್ತಾ ಇದ್ಲು ಮಧು. ನಂತರ ಗಂಡ ಮನೆಗೆ ಬರುವ ಮುಂಚೆ ತಾನು ಮನೆಗೆ ಬಂದು ಸೇರ್ತಾ ಇದ್ಲು. ಒಂದು ದಿನ ಸುಜಿತ್ಗೆ ರಜೆ ಇದ್ದ ಕಾರಣ ಅವನು ಮನೆಯಲ್ಲಿಯೇ ಇದ್ದ. ಮಧು ಸುಮ್ಮನೆ ಅತ್ತೆ ಮಾಡಿದ ಅಡುಗೆ ಸ್ವಲ್ಪನೂ ಚೆನ್ನಾಗಿಲ್ಲ ಎಂದು ಜಗಳ ಪ್ರಾರಂಭಿಸಿ ಅತ್ತೆಗೆ ಕೆಟ್ಟದಾಗಿ ಬೈಯುತ್ತಾಳೆ. ಕೇಳುವಷ್ಟು ಕೇಳಿದ ಸುಜಿತ್ ನಂತರ ಅವಳ ಕೆನ್ನೆಗೆ ಒಂದು ಬಾರಿಸುತ್ತಾನೆ. ಇದನ್ನೇ ಕಾಯುತ್ತಿದ್ದ ಮಧು ತಕ್ಷಣ ಮದನ್ನ ಬಳಿ ಹೊರಡುತ್ತಾಳೆ. ನಂತರ ಅವನಲ್ಲಿ, ನೋಡು ಮದನ್, ನನಗೆ ಇನ್ನು ಆ ಗವಾರನ ಜೊತೆ ಆ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಆಗ ಮದನ್, ನಾನು ನಿನಗೆ ಆವತ್ತಿನಿಂದಲೂ ಹೇಳ್ತಾ ಇದ್ದೇನೆ, ನಿನ್ನಲ್ಲಿದ್ದ ಹಣ ಒಡವೆ ನಾವು ಎಲ್ಲಾದರೂ ದೂರ ಹೋಗಿ ಜೀವನ ನಡೆಸುವ ಎಂದು. ಆದರೆ ನೀನು ಮಾತ್ರ ಇವತ್ತು ನಾಳೆ ಅಂತ ದಿನ ಕಳೀತಾ ಇದ್ದೀಯಾ ಎಂದು ಹೇಳುತ್ತಾನೆ. ಅದಕ್ಕೆ ಮಧು, ಈವಾಗಲೇ ನಾವು ಎಲ್ಲಾದರೂ ಹೋಗುವ ಎಂದು ಹೇಳುತ್ತಾಳೆ. ಆಗ ಮದನ್, ಇವಾಗ್ಲೇ ಅಂದ್ರೆ ಹೇಗೆ? ನೀನು 20 ಲಕ್ಷ ರೂಪಾಯಿ ತಗೊಂಡು ಬಾ, ನಾವು ಎಲ್ಲಾದರೂ ದೂರ ಹೋಗುವ ಎಂದಾಗ ಮಧು, 20 ಲಕ್ಷನಾ? ನನ್ನಲ್ಲಿ ಅಷ್ಟೊಂದು ದುಡ್ಡಿಲ್ಲ, ಕೇವಲ ಒಡವೆ ಮಾತ್ರ ಇರುವುದು. ಆದರೆ ಸುಜಿತ್ ಹತ್ತಿರ ವರದಕ್ಷಿಣೆಗಾಗಿ ಕೊಟ್ಟ 10 ಲಕ್ಷ ರೂಪಾಯಿ ಇರಬೇಕು. ನಾನು ಹೇಗಾದರೂ ಅದನ್ನು ತಗೊಂಡು ಬರುತ್ತೇನೆ ಎಂದು ಹೇಳಿ ಹೋಗ್ತಾಳೆ. ಮನೆಗೆ ಹೋದವಳೆ ರೂಮಿನ ಬಾಗಿಲು ಹಾಕಿ ಸುಜಿತ್ ಕಪಾಟಿನ ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಾಳೆ. ಆದರೆ ಅದಕ್ಕೆ ಬೀಗ ಹಾಕಿರುತ್ತದೆ. ಇತ್ತ ಗಂಡನಲ್ಲಿ ಹೇಳಲಾಗದೆ ತಾನೇ ಹುಡುಕಲು ಶುರು ಮಾಡುತ್ತಾಳೆ. ಕೊನೆಗೆ ಸಿಕ್ಕಾಗ ತುಂಬಾನೇ ಖುಷಿ ಪಡುತ್ತಾಳೆ. ಬೀಗ ತೆಗೆದು ನೋಡುವಾಗ ಅದರಲ್ಲಿ 10 ಲಕ್ಷ ರೂಪಾಯಿ ಹಾಗೇ ಇರುತ್ತದೆ. ಅದನ್ನು ನೋಡಿ ಅವಳು ಕುಣಿಯುವುದಷ್ಟೇ ಬಾಕಿ. ನಂತರ ಅಲ್ಲೇ ಪಕ್ಕದಲ್ಲಿ ಒಂದು ಡೈರಿ ಕೂಡ ಇರುತ್ತದೆ. ಕುತೂಹಲದಿಂದ ಏನಿರಬಹುದು ಎಂದು ಓಪನ್ ಮಾಡಿ ಓದಲು ಪ್ರಾರಂಭಿಸುತ್ತಾಳೆ. ಆಗ ಅದರಲ್ಲಿ, ನನ್ನ ಮುದ್ದಿನ ಹೆಂಡತಿ, ನನಗೆ ನಿನ್ನ ತಂದೆ ಮದುವೆಯ ಮುಂಚೆನೆ ನಿನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಅವನಿಗೆ ಮೊದಲೇ 2 ಮದುವೆಯಾಗಿದೆ. ಜೊತೆಗೆ ಹಲವು ಹುಡುಗಿಯರ ಜೊತೆ ಅವನು ಹಣದ ಆಸೆಗಾಗಿ ಪ್ರೀತಿ ಪ್ರೇಮ ಎಂಬ ನಾಟಕ ಆಡಿದ್ದಾನೆ. ಇದನ್ನು ನಾನು ಮಗಳ ಬಳಿ ಹೇಳಿದರೆ ಅವಳು ಖಂಡಿತ ನಂಬುತ್ತಿರಲಿಲ್ಲ. ಏಕೆಂದರೆ ಅವನ ನಾಟಕದ ಪ್ರೀತಿಯ ಬಲೆಯಲ್ಲಿ ಬಿದ್ದು ಅವಳು ಹೆತ್ತವರ ಯಾವುದೇ ಮಾತನ್ನು ಕೇಳಲು ತಯಾರಿರಲಿಲ್ಲ. ಅದಕ್ಕಾಗಿ ಅವಳಿಗೆ ಮದುವೆ ಮಾಡಲು ಹೊರಟಿದ್ದೇನೆ. ಯಾವ ತಂದೆನೂ ಮದುವೆಯ ಮುಂಚೆನೆ ಅಳಿಯನಲ್ಲಿ ಹೇಳದ ಮಾತನ್ನು ನಾನು ನನ್ನ ಮಗನ ಹಾಗೆ ಎಂದು ಭಾವಿಸಿ ಹೇಳುತ್ತಿದ್ದೇನೆ. ದಯವಿಟ್ಟು ಅವಳನ್ನು ಚೆನ್ನಾಗಿ ನೋಡಿಕೋ ಎಂದು ಕಣ್ಣೀರಿಟ್ಟು ನನ್ನಲ್ಲಿ ಹೇಳಿದ್ದರು. ನಿನಗೆ ಇನ್ನೂ ಅವನ ಮೇಲೆ ಪ್ರೀತಿ ಇದ್ದರೆ ದಯವಿಟ್ಟು ನಿನ್ನ ತಂದೆ ಕೊಟ್ಟಿರುವ ಈ ಹಣದ ಜೊತೆಗೆ ನೀನು ಹೋಗಬಹುದು. ಹಾಗೆಯೇ ಈ ಡೈರಿಯ ಕೊನೆಯಲ್ಲಿ ಡಿವೋರ್ಸ್ ಪೇಪರ್ ಕೂಡ ಇದೆ. ಅದರಲ್ಲಿ ನಾನು ಸಹಿ ಮಾಡಿದ್ದೇನೆ. ನಿನಗೆ ಡೈವೋರ್ಸ್ ಬೇಕಿದ್ದರೆ ಆ ಪೇಪರ್ಗೆ ನೀನು ಸಹಿ ಮಾಡಬಹುದು. ಆದರೆ ಒಂದು ಮಾತು, ನಾನು ನಿನ್ನನ್ನು ತುಂಬಾನೇ ಪ್ರೀತಿಸುತ್ತೇನೆ. ಯಾವತ್ತಾದರೂ ಈ ಗಂಡ ಬೇಕು ಅಂತ ಅನಿಸಿದರೆ ನನ್ನ ಮನೆಯ ಹಾಗೂ ಹೃದಯದ ಬಾಗಿಲು ಯಾವತ್ತೂ ತೆರೆದಿರುತ್ತದೆ ಎಂದು ಬರೆದಿರುತ್ತಾನೆ. ಇದನ್ನು ಓದಿದ ಮಧು ಅಲ್ಲಿ ಕುಸಿದು ಬಿಡುತ್ತಾಳೆ. ಅವಳ ಕಣ್ಣಿಂದ ಕಣ್ಣೀರು ಜಾರುತ್ತದೆ. ತನ್ನ ತಪ್ಪಿನ ಅರಿವಾಗುತ್ತದೆ. ಅಷ್ಟರಲ್ಲಿ ಮದನ್ನ ಫೋನ್ ಬರುತ್ತದೆ. ಅದನ್ನು ನೋಡಿ ಸಿಟ್ಟಿನಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸಿಮ್ ಅನ್ನು ತೆಗೆದು ತುಂಡು ಮಾಡಿ ಬಿಸಾಡುತ್ತಾಳೆ. ಮರುದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಇಟ್ಟು ಮನೆ ಕೆಲಸ ತಿಂಡಿ ಎಲ್ಲ ಮಾಡಿ ಮುಗಿಸುತ್ತಾಳೆ. ಅತ್ತೆಗೆ ಸೊಸೆಯ ಬದಲಾವಣೆ ನೋಡಿ ಆಶ್ಚರ್ಯ ಹಾಗೂ ಖುಷಿಯಾಗುತ್ತದೆ.
ಅದೇ ರೀತಿ ಸುಜಿತ್ಗೂ ಕೂಡ ಅವಳ ಬದಲಾವಣೆ ನೋಡಿ ಇವಳಿಗೆ ಇವತ್ತು ಏನಾಗಿದೆ ಎಂದು ಅಂದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಹೆಂಡತಿ ಗಂಡನಿಗೆ ಪ್ರೀತಿಯಿಂದ ಚಾ ತಿಂಡಿ ತಂದುಕೊಟ್ಟು ಇವತ್ತು ಅಡುಗೆಗೆ ಏನು ಮಾಡಲಿ ಎಂದು ಕೇಳುತ್ತಾಳೆ. ಆಗ ಸುಜಿತ್ ಏನಾದ್ರೂ ಪರವಾಗಿಲ್ಲ ಎಂದು ನಗುತ್ತಾ ರೂಮಿಗೆ ಹೋಗುತ್ತಾನೆ. ಅಲ್ಲಿ ಕಪಾಟ್ ಓಪನ್ ಮಾಡಿ ನೋಡಿದಾಗ ಡೈರಿ ತಾನು ಇಟ್ಟಿದ್ದ ಸ್ಥಳದಲ್ಲಿ ಇರಲಿಲ್ಲ. ಇದನ್ನು ಗಮನಿಸಿದ ಅವನಿಗೆ ಮಧು ಬದಲಾವಣೆ ಅರ್ಥವಾಗುತ್ತದೆ. ಇಬ್ಬರು ಆ ಡೈರಿಯ ಬಗ್ಗೆ ಯಾವತ್ತೂ ಚರ್ಚೆ ಮಾಡದೆ ಸುಖವಾಗಿ ಜೀವನ ನಡೆಸುತ್ತಾರೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.